ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ನನ್ನ ಹುಡುಕು ನಮ್ಮನೆಯವ್ರಿಗೂ ಬಂದಿದ್ದೀರಾ? ನನಗೂ ನಿಮಗೂ ಕನೆಕ್ಷನ್ ಇದೆ ಅಂತ ಸುಬ್ಬು ಮನೆಯವ್ರಿಗೆ ಗೊತ್ತಾಯ್ತು ಅಂದ್ರೆ ಮುಗಿತು ಕತೆ. ಬನ್ನಿ. ಏನ್ ಮೇಡಮ್, ಇಲ್ಲಿವರೆಗೂ ಪಾದ ಬೆಳೆಸಿದ್ದೀರಾ? ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಮುಖ್ಯವಾದ ವಿಷಯನೇ ಇರಬೇಕು. ಪ್ರಯೋಜನ ಇಲ್ಲದೆ ಒಂದು ಹೆಜ್ಜೆನು ಮುಂದೆ ಇಡೋರಲ್ಲ. ಏನ್ ವಿಷಯ? ನಿಜ ಅಂದ್ರಮ್ಮ, ಪ್ರಯೋಜನ ಇಲ್ಲದೆ ಯಾವ ಕೆಲಸನೂ ಮಾಡೋಳೆ ಅಲ್ಲ ನಾನು. ಇದು ತುಂಬ ಮುಖ್ಯವಾದ ಕೆಲಸ. ನಿಮ್ಮ ಮನೆ ಮಾಡಿ ಮೇಲೆ ಒಂದು ಹೆಂಗಸಿದಾಳಲ್ಲ, ನಾನು ಅವಳನ್ನ ನೋಡಬೇಕು. ಅವಳನ್ನ ತೋರಿಸ್ತೀಯಾ ಪ್ಲೀಸ್? ಆ ಹೆಂಗಸಿನ ಬಗ್ಗೆ ತುಂಬಾ ಆಸಕ್ತಿ ತೋರಿಸ್ತಿದ್ದೀರಾ. ಇದ್ರಲ್ಲಿ ಏನೋ ಕರಾಮತ್ತಿರಬೇಕು. ಆ ಹೆಂಗಸ್ಗೂ ನಿಮಗೂ ಏನ್ ಲಿಂಕು? ಅದೇನು ಅಂತ ತಿಳ್ಕೊಳ್ಳೋಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಈಗ ಅದೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೀವು ಅವಳನ್ನ ತೋರಿಸಿ ಎಲ್ಲಿದ್ದಾಳೆ ಅಂತ ಹೇಳಿ. ಇಲ್ಲೇ ರೂಮಲ್ಲೇ ಇರ್ತಾಳೆ, ಬನ್ನಿ ತೋರಿಸ್ತೀನಿ. ಬನ್ನಿ ಮೇಡಮ್, ಇದೆ ಅವಳ ರೂಮ್. ನೀವೇ ಹೋಗಿ ನೋಡೋಗಿ. ನಾನು ಅನ್ಕೊಂಡ ಹಾಗೆ ನೀನು ನಂದಿನಿನೇ ಆಗಿದ್ರೆ ಇವತ್ತೇ ನಿನ್ನ ಕತೆ ಮುಗಿಯುತ್ತೆ. ಎಲ್ಲಿ ಅಂದ್ರಮ್ಮ? ಆ ಹೆಂಗಸ ಕಾಣ್ತಾನೆ ಇಲ್ವಲ್ಲ? ಇಲ್ಲೇ ಇರ್ತಾಳೆ ಅಂತ ಹೇಳಿದ್ರಿ ನೀವು. ನನಗೇನು ಗೊತ್ತು? ನನ್ನ ಮೇಲೆ ರೇಗಿದ್ರೆ ನಾನೇನು 3 ಹೊತ್ತು ಅವಳು ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಅಂತ ನೋಡ್ಕೊಂಡು ಕೂತಿರ್ಲ? ನಿನ್ನೆ ರಾತ್ರಿ ರೂಮಲ್ಲೇ ಇದ್ಲು. ಎದ್ದು ಸ್ನಾನಾಗಿನ ಮುಗಿಸಿ ಸುಬ್ಬ ಮನೆಗೆ ಹೋಗ್ತಾಳಷ್ಟೇ. ಆದ್ರೆ ಇಷ್ಟು ಬೆಳಗ್ಗೆ ಹೋಗಕ್ ಸಾಧ್ಯ ಇಲ್ವಲ್ಲ? ಹಾಗಾದ್ರೆ ಇಲ್ಲಿದ್ದವಳು ನಂದಿನಿನೇನಾ? ನಾನು ಬರೋ ವಿಷಯ ಹೇಗೋ ತಿಳ್ಕೊಂಡು ಅವಳು ಇಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವಳು ಏನಾದ್ರೂ ಇಲ್ಲಿದ್ದಿದ್ರೆ ಇವತ್ತೇ ಅವಳ ಜೀವ ಹೋಗ್ಬಿಡ್ತಿತ್ತು. ಆದ್ರೆ ಅವಳು ಜೀವ ಹೋಗೋ ಬದಲು ಅವಳೇ ಇಲ್ಲಿಂದ ಹೊರಟೋಗ್ಬಿಟ್ಟಿದ್ದಾಳೆ. ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಆ ಹೆಂಗಸಿಂದ ನಿಮ್ಗೇನಾಗಬೇಕಾಗಿತ್ತು? ಯಾವ ಕಾರಣಕ್ಕೂ ಇಲ್ಲಿಗೆ ಬರ್ದೇ ಇರೋರು ಆ ಹೆಂಗಸ್ಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಅವಳು ಅಷ್ಟೊಂದು ದೊಡ್ಡ ವ್ಯಕ್ತಿನ? ಸಾಕು, ಇನ್ನೇನು ಕೇಳ್ಬೇಡಿ. ಆಯ್ತು ಬಿಡಿ, ಇನ್ನೇನು ಮಾತಾಡಲ್ಲ. ಬಂದ್ ಕೆಲಸ ಅಂತೂ ಆಗ್ಲಿಲ್ಲ. ಬನ್ನಿ ನಮ್ಮನೆಗೆ, ಕಾಫಿನೋ ಟೀನೋ ಕುಡ್ಕೊಂಡು ಹೋಗಿರ. ಇಂದ್ರಮ್ಮ, ನೋಡಿ, ನಾನು ನನಗೋಸ್ಕರ ಕೆಲಸ ಮಾಡಿ ಅಂತ ಹೇಳಿದ್ದು ತಪ್ಪೆ. ಸಹಾಯ ಮಾಡಿ ಅಂತ ಕೇಳಬೇಕಿತ್ತು. ಈಗ ಹೇಳ್ತಿದ್ದೀನಿ, ಪ್ಲೀಸ್. ಆ ಹೆಂಗಸು ಯಾರು, ಅವಳು ಎಲ್ಲಿಂದ ಬಂದು, ಅವಳು ಡೀಟೇಲ್ಸ್ ಏನಾದರೂ ಸಿಕ್ಕರೆ ನನಗೊಂದು ಕಾಲ್ ಮಾಡಿ ಹೇಳಿ ಪ್ಲೀಸ್. ಇದು ಸರಿಯಾದ ಮಾತು. ಸಹಾಯ ಅಂತ ಕೇಳುತ್ತಲ್ಲ, ಈಗ ಕೇಳಿದ್ರೆ ಸಹಾಯ ಮಾಡ್ತೇನೆ. ನೋಡಿ, ನನ್ನ ಮನಸ್ಸು ತುಂಬಾ ಮೃದು, ತುಂಬಾ ಒಳ್ಳೆ ಮನಸ್ಸು. ಈ ರೀತಿ ಸಹಾಯ ಮಾಡಿ ಅಂತ ಯಾರೇ ಕೇಳಿದ್ರು ತುಂಬಾ ದೊಡ್ಡ ಮನಸ್ಸಿನಿಂದ ಸಹಾಯ ಮಾಡಿ. ತುಂಬಾ ಥ್ಯಾಂಕ್ಸ್. ಆ ಹೆಂಗಸು ಬಂದ್ರೆ ಅವ್ರ ಫೋನ್ ನಂಬರು ಅಥವಾ ID ಕಾರ್ಡ್ ಏನಾದರೂ ತಗೋತೀರಾ? ID ಕಾರ್ಡ? ಅದೆಲ್ಲ ನನಗೆ ಗೊತ್ತಿಲ್ಲ. ಶ್ರೀವಲ್ಲಿನೇ ಅವಳನ್ನ ಬಾಡಿಗೆ ಕರ್ಕೊಂಡ್ ಬಂದಿದ್ದು. ಅವಳನ್ನು ಕೇಳಿದ್ರೆ ಏನಾದರೂ ಗೊತ್ತಾಗ್ಬೋದು. ಬನ್ನಿ. ಈ ವಿಜಯಾಂಬಿಕಾ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಇವಳು ಬಂದಿದ್ದಾಳೆ ಅಂದ್ರೆ ಏನೋ ಪ್ಲಾನ್ ಇದ್ದೇ ಇರುತ್ತೆ. ಶ್ರೀವಲ್ಲಿ, ಇವರು ನಿನ್ನ ಹತ್ರ ಏನೋ ಕೇಳ್ಬೇಕಂತೆ, ಕೇಳಿ. ಹೇಗಿದೆಯಾ ಶ್ರೀವಲ್ಲಿ? ನಾನ್ ಚೆನ್ನಾಗಿದ್ದೀನಿ ಮೇಡಮ್. ನೀವ್ ಹೇಗಿದ್ದೀರಾ? ಏನ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ನಿನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಇಷ್ಟು ದೂರ ಬಂದಿದ್ದು. ನನ್ ಜೊತೆ ಮಾತಾ? ನಿಮಗ್ ನಾನು ಅವತ್ತೇ ಹೇಳಿದ್ನಲ್ಲ. ಗೊತ್ತು, ನೀನು ಅವತ್ತೇ ಹೇಳಿದ್ದೆ. ಇನ್ಮೇಲೆ ನಮ್ಮಿಬ್ರು ಬಗ್ಗೆ ಮಾತುಕತೆ ಇರಲ್ಲ, ನಾನೇನು ಹೇಳಿದ್ರು ನೀನು ಮಾಡಲ್ಲ ಅಂತ. ಆದ್ರೂ ಅಂದ್ರೆ ಅಷ್ಟಾದ್ಮೇಲೂ ಬಂದಿದ್ದೀರಾ ಅಲ್ವಾ? ಅಷ್ಟು ಹೇಳಿದ್ಮೇಲೂ ನಾನು ನಿನ್ನ ನೋಡಕ್ ಬಂದಿದ್ದೀನಿ ಅಂದಮೇಲೆ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಯೋಚನೆ ಮಾಡು. ನೋಡು ಶ್ರೀವಲ್ಲಿ, ಏನೋ ಕೆಟ್ಟಗಳಿಗೆ ನಾನು ಕೆಟ್ಟದಾಗಿ ಯೋಚನೆ ಮಾಡಿಬಿಟ್ಟೆ. ಅದಕ್ಕೆ ಪ್ರಾಯಶ್ಚಿತ್ತನೂ ಆಗಿದೆ. ನಾವಿಬ್ರು ಮುಂಚೆಯಿಂದ ಚೆನ್ನಾಗಿದ್ದವರು, ಸ್ನೇಹ ಸಂಬಂಧ ಇತ್ತು.
ಅದಕ್ಕೋಸ್ಕರನೇ ನಿನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿತ್ತು. ನೋಡಿದೆ ಶ್ರೀವಲ್ಲಿ, ವಿಜಯಾಂಬಿಕಾ ಅವ್ರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇವರು ನಿನ್ನ ಹತ್ರ ಏನೋ ಕೇಳಬೇಕಂತೆ. ಅನ್ಕೊಂಡೆ. ಹೇಳಿ, ನನ್ನಿಂದ ಏನಾಗಬೇಕು? ಏನಿಲ್ಲ, ನಿನ್ನಿಂದ ಒಂದು ಚಿಕ್ಕ ಸಹಾಯ ಆಗಬೇಕಿತ್ತು ಅಷ್ಟೇ. ಇಲ್ಲಿ ಬಾಡಿಗೆಗೆ ಇದ್ದಾರಲ್ಲ ಹೆಂಗಸು, ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ, ಅವ್ರದ್ದು ಏನಾದರೂ ಡೀಟೇಲ್ಸ್ ಗೊತ್ತಿದೆಯಾ ನಿನಗೆ? ಓಹೋ, ಇವಳು ಇದಕ್ಕ ಬಂದಿರೋದು. ಈ ವಿಜಯಾಂಬಿಕಾ ತುಂಬಾ ಡೇಂಜರಸ್. ಅದು ಅಲ್ಲದೆ ಶ್ರಾವಣಿ ಅವ್ರ ಅಮ್ಮನ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ದಾಳೆ ಅಂದ್ರೆ ಅವ್ರಿಗೇನೋ ಆಪತ್ ಕಾದಿದೆ. ಯಾವುದೇ ಕಾರಣಕ್ಕೂ ಇವಳಿಗೆ ಯಾವ ವಿಚಾರನೂ ಗೊತ್ತಾಗ್ಬಾರ್ದು. ಶಿವಾಲಿ, ಏನಮ್ಮ ಆ ಹೆಂಗಸನ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳ್ತಾ ಇದ್ದೆ. ಇಲ್ಲ ಇಲ್ಲ ಇಲ್ಲ, ನಂಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ಹೀಗೆ ಮನೆ ಹುಡುಕ್ತಿದ್ರು, ನಂಗೆ ದಾರಿಲಿ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವ್ರು ಒಳ್ಳೆಯವರು ಅಂತ ಅನ್ಸಿದ್ರು. ಹೀಗಿರು ನಮ್ಮ ಮನೆ ಖಾಲಿ ಇತ್ತಲ್ಲ, ಅದಕ್ಕೆ ಬಾಡಿಗೆ ಕೊಟ್ಟೆ. ಅಲ್ಲ ಕಣಮ್ಮ, ಮನೆ ಬಾಡಿಗೆ ಕೊಡ್ತಿದ್ದೀರಾ ಅಂದಮೇಲೆ ಅಗ್ರಿಮೆಂಟು, ಅಟ್ಲೀಸ್ಟ್ ID ಕಾರ್ಡು ತಗೊಳ್ಳಿಲ್ವಾ? ಅದ್ರ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ನಿಸ್ತು. ಅವ್ರು ನೋಡಿದಾಗಲೇ ಅವ್ರು ಒಳ್ಳೆಯವರು ಅಂತ ಮನಸ್ಸು ಹೇಳ್ತು, ಅದಕ್ಕೆ ಮನೆ ಕೊಟ್ಟೆ. ಛೇ, ಇಲ್ಲೂ ಯಾವ ಕ್ಲೂನು ಸಿಕ್ತಿಲ್ವಲ್ಲ, ಏನ್ ಮಾಡ್ಲಿ? ಅಷ್ಟಕ್ಕೂ ನೀವ್ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಿದ್ದೀರಾ? ಅಲ್ಲ, ಅದು ನಿಮ್ಮಮ್ಮ ಹೇಳ್ತಿದ್ರು ಆ ಹೆಂಗಸು ತುಂಬ ಒಳ್ಳೆಯವರು, ಒಳ್ಳೆ ಮನಸ್ಸಿದೆ ಅಂತ. ಅದಕ್ಕೆ ಒಳ್ಳೆ ಮನಸ್ಸಿರೋರ್ನ ನೋಡ್ಕೊಂಡು ಹೋಗೋಣ ಅಂತ ಕೇಳಿದೆ ಅಷ್ಟೇ. ನಾನಿನ್ ಬರ್ತೀನಿ. ಇಲ್ಲ, ಇವಳೇನೋ ಪಿತೂರಿ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿದ್ದಾಳೆ. ಆದಷ್ಟು ಬೇಗ ನಾನು ಈ ವಿಚಾರನ ಸುಬ್ಬುಗ್ ಹೇಳ್ಬೇಕು. ಹೌದಾ, ಸರಿ ಸರಿ, ಆಯ್ತು, ಹೇಳಿದ್ದು ಒಳ್ಳೇದಾಯ್ತು. ಥ್ಯಾಂಕ್ ಯು. ಸುಬ್ಬು, ಏನಾಯ್ತು ಹೇಳು. ಅಪ್ಪ, ನಂದಿನಿ ಅಮ್ಮರು ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ಟಿದಾರಪ್ಪ. ಎಲ್ಲಿ ಹೋದ್ರು? ಯಾಕೋ? ಇರು, ಅವ್ರಿಗೆ ಫೋನ್ ಮಾಡ್ತೀನಿ. ಇದೇನೋ ಕಾಲೇ ಹೋಗ್ತಾ ಇಲ್ವಲ್ಲೋ? ಏನಾಯ್ತು ಅವ್ರಿಗೆ? ವಿಜಯಾಂಬಿಕಾ ಮನೆ ಹತ್ರ ಬಂದಿದಾರಪ್ಪ.